ಸ್ನೇಹಿತರೆ, ತುಲಾ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ತುಲಾ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ತುಲಾ ರಾಶಿಯವರಿಗೆ ಸಿಗ್ತಕ್ಕಂಥ ಲಾಭಗಳು ಏನು? ಪ್ರಯೋಜನಗಳು ಏನು? ಏನೆಲ್ಲ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ? ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ತುಲಾ ರಾಶಿಯವರಿಗೆ ಈ ಸಂದರ್ಭ ಬಹಳ ಸುಸಂದರ್ಭವಾಗಿತ್ತು. ಇವರಿಗೆ ಇನ್ನು ಮುಂದಿನ ದಿನಗಳು ಸಾಕಷ್ಟು ಲಾಭವನ್ನ ತಂದ್ಕೊಡ್ತಕ್ಕಂಥ ದಿನಗಳಾಗಿದ್ದು, ಇವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸಾಕಷ್ಟು ಅನಿರೀಕ್ಷಿತ ಲಾಭಗಳನ್ನ ಇವರು ಕಾಣ್ತಾ ಹೋಗ್ತಾರೆ ಅಂತ ಹೇಳಬಹುದು. ಇವರ ಸರ್ವ ಸಮಸ್ಯೆಗಳಿಗೂ ಕೂಡ ಈ ಸಂದರ್ಭದಲ್ಲಿ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಇವರು ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು. ಜೊತೆಗೆ ಇವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕೂಡ ಅತಿ ವೇಗವಾಗಿ ಕಾರ್ಯರೂಪಕ್ಕೆ ಬರ್ತವೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಈ ರಾಶಿಯವರ ಜೀವನದಲ್ಲಿ ಹೊಸ ಬದಲಾವಣೆಗಳು ಆಗೋದ್ರ ಜೊತೆಗೆ ಇವರು ಅಂದುಕೊಂಡಂತಹ ಶೈಲಿಯಲ್ಲಿ ಜೀವನವನ್ನು ನಡೆಸ್ತಾರೆ. ಇವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನಿರೀಕ್ಷಿತ ಲಾಭ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಹೂಡಿಕೆಯಿಂದಲೂ ಕೂಡ ಒಂದು ರೀತಿಯ ಒಳ್ಳೆಯ ಲಾಭ ಸಿಗೋದ್ರ ಜೊತೆಗೆ ಭವಿಷ್ಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಮಾಡಿದಂತಹ ಹೂಡಿಕೆಗಳು ಲಾಭವನ್ನ ತಂದ್ಕೊಡ್ತದೆ. ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅತ್ಯದ್ಭುತವಾದಂತ ಯಶಸ್ಸನ್ನ ಹೊಂದೋದ್ರ ಜೊತೆಗೆ ಇವರು ಯಾವುದೇ ರೀತಿಯ ಕನಸುಗಳನ್ನ ಕಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಅದೆಲ್ಲವನ್ನ ಕೂಡ ಸಾಕಾರಗೊಳಿಸ್ಕೊಳ್ಬಹುದು ಅಂತ ಹೇಳಬಹುದು. ಇವರ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಇವರ ಕನಸುಗಳು ನನಸಾಗ್ತಾ ಹೋಗುತ್ತೆ. ಇವರ ಜೀವನದಲ್ಲಿ ಶೀಘ್ರದಲ್ಲೇ ಸಂತಸ ಎಲ್ಲದರ ಒಂದು ಪರಿಕಲ್ಪನೆಯನ್ನ ಮಾಡ್ತಕ್ಕಂಥ ಸುಸಂದರ್ಭ ಇದಾಗಿತ್ತು. ನಿಮ್ಮ ಕನಸು ಕೂಡ ನನಸಾಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಹೋಗುತ್ತೆ. ಹಣಕಾಸಿನ ಸ್ಥಿತಿ ಕೂಡ ಸುಧಾರಿಸುತ್ತೆ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಸಂಪತ್ತು, ಯಶಸ್ಸು, ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಹಣಕಾಸಿನ ಲಾಭದ ಸಂಕೇತ ಇದೆ. ಅರ್ಧಕ್ಕೆ ನಿಂತು ಹೋದಂತಹ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ತಾ ಹೋಗ್ತದೆ. ಇದರ ಜೊತೆಗೆ ನೀವು ಶ್ರೀಮಂತಿಕೆ, ಅದೃಷ್ಟ, ಧನ ಸಂಪತ್ತನ್ನ ಕಂಡ್ಕೊಳ್ತೀರಾ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಮುಂದಿನ ದಿನಗಳು ಲಾಭವನ್ನು ತಂದ್ಕೊಡ್ತಕ್ಕಂಥ ದಿನಗಳಾಗಿದ್ದು, ನೀವು ಯಾವುದೇ ರೀತಿಯ ಲಾಭವನ್ನ ಕಾಣ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಠಿಣ ಪರಿಶ್ರಮದ ಅವಶ್ಯಕತೆ ಇರೋದ್ರಿಂದ ನೀವು ಈ ಸಂದರ್ಭದಲ್ಲಿ ಲಾಭದ ನಿರೀಕ್ಷೆಯನ್ನ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಸಕ್ಕಂತ ಕಠಿಣ ಪರಿಶ್ರಮವನ್ನ ಹಾಕ್ಬೇಕಾಗತ್ತೆ. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು, ಗುರುವಿನ ಬಲ ಚೆನ್ನಾಗಿ ಇರೋದ್ರಿಂದ ಮದುವೆಯ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಅಂತ ಹೇಳಬಹುದು. ಮದುವೆಯ ಯೋಗ ಇರೋದ್ರಿಂದ ನೀವಂದುಕೊಂಡಂತಹ ರೀತಿಯಲ್ಲೇ ನೀವು ಮದುವೆಯನ್ನ ಆಗಬಹುದು. ನೀವೇನಾದ್ರೂ ಪ್ರೀತಿಯಲ್ಲಿ ಇದ್ರೆ ನಿಮ್ಮ ಪ್ರೀತಿಗೆ ಮನೆಯವರು ಒಪ್ಪಿಗೆಯನ್ನ ಸೂಚಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ನೀವು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳತಕ್ಕಂಥ ಅವಕಾಶಗಳನ್ನ ಗಳಿಸ್ಕೊಳ್ತೀರಾ. ನಿಮ್ಮ ಯೋಜನೆಗಳಲ್ಲಿ ಯಶಸ್ಸು ಸಿಗುತ್ತೆ. ಹಣಕಾಸಿಗೆ ಸಂಬಂಧಿಸಿದಂತೆ ಕೆಲಸಗಳಿಗೆ ಉತ್ತಮ ಲಾಭ ದೊರಕುತ್ತೆ. ಹಾಗೆ ಇತ್ಯಾದಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತೀರಾ. ದಾನ ಧರ್ಮ ಕಾರ್ಯಗಳು, ಈ ರೀತಿಯ ಪೂಜಾ ಸಂಸ್ಕೃತಿ ಇರಬಹುದು, ಆಧ್ಯಾತ್ಮಿಕ ವಿಚಾರ ಇರಬಹುದು, ಇವುಗಳ ಕಡೆ ಹೆಚ್ಚಾಗಿ ಗಮನವನ್ನು ಹರಿಸ್ತೀರಾ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಸಂಗಾತಿಯೊಂದಿಗಿನ ಸಂಬಂಧ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ನೀವು ದಿನವಿಡೀ ಹೆಚ್ಚಿನ ಲಾಭವನ್ನು ಕಂಡುಕೊಳ್ತೀರಾ. ನೀವು ಯೋಚಿಸಿದಂತ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಕೆಲಸಗಳು ನಿಮಗೆ ಉತ್ತಮ ಹೆಸರನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಇನ್ನು ಕೆಲಸವನ್ನ ಮಾಡ್ತಿರ್ತಕ್ಕಂಥ ಜನರಿಗೆ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುತ್ತೆ. ಇದರಿಂದ ನಿಮ್ಮ ಲಾಭ ಕೂಡ ಹೆಚ್ಚಾಗುತ್ತೆ. ಹೊಸ ಯೋಜನೆಗಳನ್ನು ಮಾಡಲು ಶುರು ಮಾಡ್ತೀರಾ. ನಿಮ್ಮ ಹತ್ತಿರದ ಜನರ ಸಂಪೂರ್ಣ ಬೆಂಬಲ ದೊರಕುತ್ತೆ. ಕಳೆದು ಹೋದ ಹಣವನ್ನ ವಾಪಸ್ ಪಡೆಯುವ ಅವಕಾಶಗಳು ದೊರಕುತ್ತೆ. ಇದರಿಂದ ಹೆಚ್ಚಿನ ಲಾಭ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ. ಹೊಸ ಜವಾಬ್ದಾರಿಗಳು ಕೂಡ ಲಭಿಸುತ್ತೆ. ನೀವು ಯಾವುದಾದ್ರೂ ಸಭೆಗೆ ತೆರಳುವ ಅವಕಾಶ ಕೂಡ ಇದೆ. ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸೋದರ ಜೊತೆಗೆ ಸುಖ ಸಮೃದ್ಧಿಗಾಗಿ ನೀವು ಹಣವನ್ನ ಖರ್ಚು ಮಾಡ್ತೀರಾ. ವೈವಾಹಿಕ ಜೀವನ ಅತಿ ಸುಂದರಮಯವಾಗಿರುತ್ತೆ. ನಿಮ್ಮ ಹತ್ತಿರದವರ ಒಂದು ಸಹಾಯದಿಂದ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶಕ್ಕಾಗಿ ಹೆಚ್ಚಿನ ಮಾರ್ಗಗಳು ಗೋಚರಿಸುತ್ತೆ. ನೀವು ಸಾಕಷ್ಟು ಸಂತೋಷದಿಂದ ಇರ್ತೀರಾ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುತ್ತೆ. ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ಹೆಚ್ಚಿನ ಲಾಭವನ್ನು ನೀವು ಕಂಡುಕೊಳ್ತೀರಾ.
ನಿಮ್ಗೆ ಹಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುತ್ತೆ. ನಿಮ್ಮ ಸಹೋದರ ಸಹೋದರಿಯರ ಸಹಾಯದಿಂದ ಯಶಸ್ಸನ್ನ ಕಂಡ್ಕೊಳ್ತೀರಾ. ಹಳೆಯ ಆಸೆಗಳು ಈಡೇರುತ್ತೆ. ನಿಮ್ಮ ಸುಖ ಸಮೃದ್ಧಿಗಾಗಿ ಖರ್ಚನ್ನ ಮಾಡ್ತೀರಾ. ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಅನುಸರಿಸ್ತಕ್ಕಂತ ಒಂದಷ್ಟು ಲಾಭವನ್ನ ಇತರ ಜನರು ಕೂಡ ಅನುಸರಿಸ್ತಾರೆ ಅಂತ ಹೇಳಬಹುದು. ಆ ಲಾಭದ ಮಾರ್ಗಗಳು ನಿಮ್ಗೆ ಸಾಕಷ್ಟು ಅತಿಶಯೋಕ್ತಿ ಆಗ್ತಕ್ಕಂತ ಒಂದಷ್ಟು ಹೂಡಿಕೆಗಳಿಗೆ ಹಾದಿಯನ್ನ ಮಾಡಿಕೊಳ್ಳುತ್ತೆ ಅಂತ ಹೇಳಬಹುದು. ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣ ಇರುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕೋದ್ರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಕಂಡ್ಕೊಳ್ತೀರಾ. ಕೆಲಸವನ್ನ ಮಾಡ್ತಕ್ಕಂಥ ಜನರು ತಾವಂದುಕೊಂಡಂತಹ ಕೆಲಸವನ್ನ ಪರಿಪೂರ್ಣಗೊಳಿಸ್ತಾರೆ. ಬಹಳ ಸಮಯದಿಂದ ವರ್ಗಾವಣೆಗಾಗಿ ಪ್ರಯತ್ನವನ್ನ ಪಡ್ತಾ ಇದ್ರೆ ನಿಮ್ಮ ಆಸೆ ಈಡೇರುವ ಸಾಧ್ಯತೆ ಇದೆ. ಜೊತೆಗೆ ಕೆಲಸವನ್ನ ಹುಡುಕ್ತಿರ್ತಕ್ಕಂಥ ಜನರಿಗೆ ಶುಭ ಸುದ್ದಿ ಲಭಿಸುವ ಯೋಗ ಇದೆ. ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ದೊರಕುತ್ತೆ. ನಿಮ್ಮ ಸ್ನೇಹಿತರ ಬೆಂಬಲ ದೊರಕಲಿದ್ದು ನೀವು ಪ್ರಭಾವಶಾಲಿ ವ್ಯಕ್ತಿಗಳನ್ನ ಭೇಟಿಯಾಗುವ ಅವಕಾಶ ಕೂಡ ಇದೆ. ಅವರ ಸಹಾಯದಿಂದ ನಿಮಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರಕುತ್ತೆ. ಮನೆಯಲ್ಲಿ ಅನುಕೂಲಕರ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗಿನ ಮನಸ್ತಾಪಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರ ಆಗುತ್ತೆ. ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯತೆ ಹೆಚ್ಚಾಗುತ್ತೆ. ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯ ಇದಾಗಿದೆ. ನಿಮ್ಮ ಸಂಗಾತಿಯೊಂದಿಗೆ ತೆರಳಿ ಖರೀದಿಯನ್ನ ಮಾಡುವ ಬಗ್ಗೆ ಯೋಜನೆಯನ್ನ ಹಾಕೊಂಡಿದ್ರೆ ಖಂಡಿತವಾಗಿಯೂ ಈಗ ಆ ಕನಸು ನನಸಾಗತ್ತೆ. ಮಕ್ಕಳಿಂದ ನಿಮ್ಗೆ ಶುಭ ಸುದ್ದಿ ಸಿಗುತ್ತೆ. ನೀವು ಹೆಚ್ಚಿನ ಗೌರವಕ್ಕೆ ಪಾತ್ರರಾಗ್ತೀರಾ. ಮಕ್ಕಳಿಂದಲೂ ಕೂಡ ಆರ್ಥಿಕ ಲಾಭ ಸಿಗೋದ್ರ ಜೊತೆಗೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಜನರು ಈ ಸಂದರ್ಭದಲ್ಲಿ ಸಾಕಷ್ಟು ಹೂಡಿಕೆಗೆ ಸಂಬಂಧಿಸಿದಂತೆ ಲಾಭವನ್ನ ಕಂಡ್ಕೊಳ್ತಾರೆ. ನೀವು ಮಾಡಿದಂತಹ ಪ್ರಯತ್ನಗಳಿಗೆ ಸಕಾರಾತ್ಮಕ ಫಲಿತಾಂಶ ದೊರೆಯುತ್ತೆ. ಮೊದಲೇ ಮಾಡಿದಂತಹ ನಿರ್ಧಾರಗಳಿಂದ ಲಾಭವನ್ನ ಕಂಡ್ಕೊಳ್ತೀರಾ. ಚಲನಚಿತ್ರ, ಮನೋರಂಜನಾ, ವೃತ್ತಿ, ಸಂಗೀತ, ಡಿಸೈನಿಂಗ್ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಜನರಿಗೆ ಉತ್ತಮ ಲಾಭ ದೊರಕುತ್ತೆ. ನಿಮ್ಮ ಕೆಲಸವನ್ನ ಎಲ್ಲರೂ ಕೂಡ ಹೊಗಳುತ್ತಾರೆ. ಮನೆಯಲ್ಲಿ ಉತ್ತಮ ವಾತಾವರಣ ಇರಲಿದ್ದು ಸಂಗಾತಿಯೊಂದಿಗಿನ ಸಂಬಂಧ ಪ್ರೀತಿಯಿಂದ ಕೂಡಿರಲಿದೆ. ಮನೆಯಲ್ಲಿ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಸಂಭವ ಕೂಡ ಅತ್ಯಧಿಕವಾಗಿ ಗೋಚರಿಸ್ತಾ ಇದೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರ ಜೀವನದಲ್ಲಿ ಇದ್ದಂತಹ ಸರ್ವ ಅಡೆತಡೆಗಳು ಕೂಡ ದೂರವಾಗುತ್ತೆ. ಇವರು ನೆಮ್ಮದಿಯುತ ಜೀವನವನ್ನ ಕಂಡ್ಕೊಳ್ತಾರೆ. ಇವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅತ್ಯಧಿಕವಾದಂತಹ ಧನ ಲಾಭವನ್ನ ಕಂಡ್ಕೊಳ್ತಾರೆ. ಜೊತೆಗೆ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಅಂತ ಹೇಳಬಹುದು. ರಾಜಯೋಗ ಕೂಡ ನಿರ್ಮಾಣವಾಗ್ತಿರೋದ್ರಿಂದ ರಾಜವೈಭೋಗದ ಜೀವನ ಇವರದಾಗುತ್ತೆ. ಶುಭ ಕಾಲ ಕೂಡ ಸನಿಹತವಾಗ್ತಿರೋದ್ರಿಂದ ಇವರು ಯಾವುದೇ ರೀತಿಯ ಒಂದಷ್ಟು ತೊಂದರೆಗಳಿಗೆ ಎದುರಾಗೋದಿಲ್ಲ. ತೊಂದರೆ ತಾಪತ್ರೆಗಳಿಗೆ ಸಿಲುಕಿ ಹಾಕೊಳ್ಳೋದಿಲ್ಲ ಅಂತ ಹೇಳಬಹುದು. ಸರ್ವವೂ ಕೂಡ ಇವರಿಗೆ ಶುಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರ ಜೀವನದಲ್ಲಿ ಎಲ್ಲವೂ ಕೂಡ ಅಂದ್ರೆ ನೋವು ದೂರವಾಗಿ ಕಷ್ಟ ಕಳೆದು ಎಲ್ಲವೂ ಕೂಡ ಆನಂದಮಯವಾಗುತ್ತೆ ಅಂತ ಹೇಳಬಹುದು. ಸಾಮಾಜಿಕ ಗೌರವ ಹೆಚ್ಚಾಗೋದ್ರ ಜೊತೆಗೆ ಕುಟುಂಬದಲ್ಲಿ ಶುಭ ಘಟನೆಗಳು ನಡೀತಾ ಹೋಗ್ತಿದೆ. ಹೊಸ ಆಸ್ತಿಯನ್ನ ಖರೀದಿ ಮಾಡ್ಲಿಕ್ಕೆ ಇವರಿಗೆ ಎಲ್ಲಾ ರೀತಿಯ ಲಾಭದ ವಾತಾವರಣಗಳು ಸೃಷ್ಟಿಯಾಗತ್ತೆ. ಇನ್ನು ನಿಮ್ಮನ್ನ ನೀವು ಗೌರವಿಸ್ಕೊಳ್ತೀರಾ. ಜೊತೆಗೆ ಈ ಸಮಯದಲ್ಲಿ ವಾಹನ ಆಸ್ತಿಯನ್ನ ಖರೀದಿ ಮಾಡುವ ಶುಭ ಯೋಗಗಳು ರೂಪುಗೊಳ್ತಾ ಇದೆ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ. ಇಷ್ಟೆಲ್ಲ ಲಾಭವನ್ನ ಈ ಒಂದು ತುಲಾ ರಾಶಿಯವರು ಪಡ್ಕೊಳ್ತಾ ಇದ್ದು ತುಲಾ ರಾಶಿಯವರಿಗೆ ಅತ್ಯಧಿಕ ಲಾಭದ ಕ್ಷಣಗಳು ಇದಾಗಿದ್ದು ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಧನ್ಯವಾದಗಳು.